ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ವಿ. ಇವತ್ತಿನ ಶಾಪಿಂಗ್ ವ್ಲಾಗೇ ಆಗಿರುತ್ತೆ. ಇನ್ನೇನು ಬಂದೇ ಬಿಡ್ತು ಕ್ರಿಸ್ಮಸ್ಸು. ನಾಳೆನೇ ಕ್ರಿಸ್ಮಸ್ಸು. ಒಂದು ಸ್ವಲ್ಪ ಮಕ್ಕಳಿಗೆ ಸ್ಲಿಪ್ಪರ್ಸು ಡ್ರೆಸ್ ಎಲ್ಲ ತರೋದಿತ್ತು. ಡ್ರೆಸ್ ಅಂದರೆ ಹಬ್ಬಕ್ಕೆಲ್ಲ ತಂದಿದ್ವಿ. ಒಂದು ಸ್ವಲ್ಪ ಡೈಲಿ ವೇರ್ದು ಈ ಥರ ಎಲ್ಲ ತರೋದಿತ್ತು. ಹಾಗಾಗಿಬಿಟ್ಟು ಇವಾಗ ಫಸ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮಾಡಿ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಇವಾಗ ಬದನೇಕಾಯಿ ಆಲೂಗಡ್ಡೆ ಹಾಕಿ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ಒಂದು ಕಡಾಯಿ ಇಟ್ಕೊಂಡು ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿದ್ಮೇಲೆ ಒಂದು ಮೂರಷ್ಟು ಈರುಳ್ಳಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಬೋದು, ತುಂಬಾ ಟೇಸ್ಟಿ ಇರುತ್ತೆ, ಸಿಂಪಲ್ಲಾಗಿ ಆಗಿಬಿಡುತ್ತೆ ಇದು. ಇವಾಗ ನಾನು ಒಂದು 1/4 kg ಬದನೆಕಾಯಿಯನ್ನು ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಉದ್ದುದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡು ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ರೈಸಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಬದನೆಕಾಯಿ ಗ್ರೇವಿ. ಇವಾಗ 1-2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ, ಖಾರ ನಮಗೆ ನೋಡಿಕೊಂಡು ಖಾರ ಪುಡಿ ಸೇರಿಸ್ಕೊಳ್ಳೋಣ, ಧನಿಯಾ ಪೌಡ್ರು, ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸಿಂಪಲ್ಲಾಗಿ ಇವಾಗ ಚೆನ್ನಾಗಿ ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಖಾರ ಪುಡಿ ಅರಿಶಿನ ಪುಡಿ ಅದೆಲ್ಲ ಹಾಕಿದ್ವಲ್ವ ನಾವು, ಅದೆಲ್ಲ ಒಂದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದ್ಮೇಲೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು, ಒಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, ಒಂದು ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಒಂದ್ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಮುಚ್ಚಿಟ್ಟು ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿ ಬದನೆಕಾಯಿ ಗ್ರೇವಿ ರೆಡಿ ಆಗಿಬಿಡುತ್ತೆ. ಇವಾಗ ಊಟನೂ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಆಗಿದ್ಮೇಲೆ ಸಂಜೆನೇ ಹೋಗ್ತಾ ಇರೋದು. ಸಂಜೆನೇ ಆಗೋಯ್ತು. ಒಂದು ಸ್ವಲ್ಪ ಹೋಟೆಲ್ಗೆಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಇನ್ನೇನು ಸಂಜೆ ಹೋಗ್ತಾ ಇರೋದು. ಮಕ್ಕಳನ್ನ ಇವತ್ತು ಸ್ಕೂಲಿಗೆ ಕಳಿಸಿದ್ದಿಲ್ಲ. ಒಂದು ಸ್ವಲ್ಪ ಮಧ್ಯಾಹ್ನನೇ ಹೋಗಿ ಬರೋಣ, ಇವತ್ತಿತ್ತು ಕೆಲಸ ಅದು ಇದು ಅಂತೇಳ್ಬಿಟ್ಟು ಮಧ್ಯಾಹ್ನನೇ ಹೋಗೋಣ ಅಂದ್ಕೊಂಡ್ರೆ ಆಗಲಿಲ್ಲ. ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬರೋಷ್ಟೊಳಗೆ ಒಂದು ಸ್ವಲ್ಪ ಲೇಟ್ ಆಯಿತು. ಅವ್ರಿಗೆ ಮತ್ತೆ ಇವಾಗೂ ಡ್ಯೂಟಿ ಇದೆ, ಹೋಗಬೇಕು. ಒಂದು ಸ್ವಲ್ಪ 1-2 ತಾಸು ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದರು. ಅದಕ್ಕೆ ಡ್ಯೂಟಿ ಡ್ರೆಸ್ಸಲ್ಲೇ ಬಂದಿದ್ದಾರೆ. ಇವಾಗ ಒಂದೇ ಸರಿಗೆ ಲೀವ್ ಹಾಕೋಕ್ಕೂ ಆಗೋಲ್ಲ, ಮತ್ತು ಕೆಲಸನೂ ತುಂಬ ಇರುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಒಬ್ಬಳೇ ಹೋಗಿ ಬರೋಕ್ಕೂ ಆಗೋದಿಲ್ಲ. ಹಾಗಾಗಿಬಿಟ್ಟು ಅವರು ಬರ್ತಾ ಇರ್ತಾರೆ. ಕ್ರಿಸ್ಮಸ್ಗೆ ಡ್ರೆಸ್ ಎಲ್ಲ ತೊಗೊಂಡಿದ್ವಿ, ಬಟ್ ಮ್ಯಾಚಿಂಗ್ನೂ ಒಂದಿನ ತೊಗೊಂಡು ಬಂದ್ವಿ. ಸ್ಲಿಪ್ಪರ್ ಎಲ್ಲ ತೊಗೊಂಬಂದುಬಿಡೋಣ ಅಂಥೇಳಿ ಇವತ್ತು ಹೋಗಿದ್ದು. ಸ್ಲಿಪ್ಪರ್ಸ್ ಎಲ್ಲ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಸ್ಲಿಪ್ಪರ್ಸ್ ಎಲ್ಲ ತಗೊಂಡು ಆಮೇಲೆ ಒಂದು ಸ್ವಲ್ಪ ನೈಟ್ ವೇರ್ ಡ್ರೆಸ್ಗಳು ಮಕ್ಕಳಿಗೆ, ಆಮೇಲೆ ನಮ್ಮ ಸಾಕ್ಷಿಗೆ ಒಂದು ಸ್ವಲ್ಪ ಬೇಕಾಗಿತ್ತು ಡ್ರೆಸ್ಸು, ಅದನ್ನೆಲ್ಲ ತೊಗೊಳ್ಳೋಣ ಅಂಥೇಳಿ ಹೋಗಿದ್ದು. BSCಗೆ ಹೋಗಿದ್ವಿ. ಅಲ್ಲಿ ಮಕ್ಕಳಿಗಂತೂ ನೈಟ್ ವೇರ್ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಚಿಕ್ಕ ಚಿಕ್ಕದು ಬಾರ್ಬಿ ಡಾಲ್ಸ್ ಎಲ್ಲ ಫ್ರಾಕ್ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ನಾನು ಅದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಸಾಕ್ಷಿ ಪಾಪ ಅಂತೂ ಅದನ್ನು ಇಟ್ಕೊಂಡು ಮುತ್ತು ಕೊಟ್ಕೊಂತ ಇದ್ಲು. ಆ ಗೊಂಬೆಗಳಿಗೆಲ್ಲ ತುಂಬಾ ಕ್ಯೂಟಾಗಿತ್ತು. ಇವಾಗ ಅದನ್ನೆಲ್ಲ ಅಲ್ಲಿ ಅವಳಿಗೆ ಒಂದು ಸ್ವಲ್ಪ ಪಾಪುಗೆ ಬಟ್ಟೆ ಎಲ್ಲ ತೊಗೊಂಡು ಇಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ನೈಟ್ ವೇರ್ ಎಲ್ಲ ತೊಗೊಂಡು ಬಂದ್ವಿ. ನಾವು ಶಾಪಿಂಗ್ ಮಾಡೋಷ್ಟರೊಳಗೆ ನಮ್ಮ ಸಾಕ್ಷಿಗಂತೂ ಹಶ್ವೇ ಆಗೋಯ್ತು. ಏನಾದರೂ ಕೊಡು ಮಮ್ಮಿ ಅಂತ ಹೇಳ್ತಾಯಿದ್ಲು. ಹಾಗಾಗಿ ಶಾಪಲ್ಲೇ ಬಾಳೆಹಣ್ಣು ತಿನ್ಕೊಂಡು ಕೂತ್ಕೊಂಡಿದ್ದಾಳೆ. ಅವರೆಲ್ಲ ಬಿಲ್ ಮಾಡಿಸ್ಕೊಂಡು ಬರೋಷ್ಟರೊಳಗೆ ನಾನು ಪಾಪು ಮಾತ್ರ ಈ ಕಡೆ ಕೂತ್ಕೊಂಡಿದ್ವಿ. ಡ್ರೆಸ್ಸು ಬೇಗ ತೊಗೊಂಬಿಡ್ಬೋದು. ಈ ಬಿಲ್ಲಿಂಗ್ ಸೆಕ್ಷನಲ್ಲೇ ತುಂಬ ವೆಯ್ಟ್ ಮಾಡೋದಾಗಿರುತ್ತೆ. ಬಿಲ್ಲಿಂಗ್ ಮಾಡಿಸ್ಕೊಂಡು ಬಂದಾಗಿದ್ಮೇಲೆ ಹೊರಗೆ ಬಂದ್ವಿ. ಹೊರಗೆ ಬಂದಿದ್ದ ತಕ್ಷಣ ನನ್ನ ಫೇವ್ರೇಟ್ ಇದು ಸ್ವೀಟು ಕೋವಾ, ತುಂಬಾ ಚೆನ್ನಾಗಿರುತ್ತೆ. ಇದು ಇಲ್ಲೆಲ್ಲ ಸಿಗ್ತಾನೆ ಇದ್ದಿಲ್ಲ ದಾವಣಗೆರೆಯಲ್ಲಿ. ನಮ್ಮ ಹೊಸಪೇಟೆ ಬಳ್ಳಾರಿ ಸೈಡೇ ಇದು. ಹೊಸಪೇಟೆ ಇದು ಬಳ್ಳಾರಿ ಸೈಡು ಸ್ವೀಟು ಅಂತೇಳ್ಬಿಟ್ಟೆ ಅನೌನ್ಸ್ ಮಾಡ್ತಾಯಿದ್ರು. ಏನಪ್ಪ ಅಂತೇಳಿ ಹೋಗಿ ನೋಡ್ತಾ ಇರಬೇಕಾದ್ರೆ ನನ್ನ ಫೇವ್ರೆಟ್ ಸ್ವೀಟ್ ಇದು. ನೋಡಿದ ತಕ್ಷಣವೇ ಖುಷಿ ಆಗೋಯಿತು. ಯಾವಾಗಲೂ ನಾವು ಊರಿಗೆ ಹೋದಾಗೆ ಅದನ್ನು ತೊಗೊಂಡು ಬರ್ತಾಯಿದ್ವಿ, ಬಟ್ ಇಲ್ಲೇ ಸಿಕ್ತು ದಾವಣಗೆರೆಯಲ್ಲಿ. ಬಳ್ಳಾರಿ ಸ್ವೀಟ್ ಅಂತಲೇ ಕೂಗ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ ಕೋವಾ, ಅದು ಫ್ರೆಶ್ಶಾಗಿ ಮಾಡಿರ್ತಾರೆ. ಇಷ್ಟೇ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ. ಮಕ್ಕಳಿಗೆ ಸ್ಲಿಪ್ಪರ್ಸು ಆಮೇಲೆ ನೈಟ್ ಪ್ಯಾಂಟು ಟೀ ಶರ್ಟು ಇವೆಲ್ಲ ತೊಗೊಂಡು ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗು. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.